ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಣದಷ್ಟೇ ಶಿಷ್ಟಾಚಾರವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಉತ್ತಮ ನಡತೆ, ವಿನಯ, ಗೌರವ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯಂತಹ ಗುಣಗಳು ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ. ಈ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಪೋಷಕರು ಮತ್ತು ಶಿಕ್ಷಕರು ನೀಡುವ ಮಾರ್ಗದರ್ಶನವೇ ಮಕ್ಕಳ ಜೀವನದ ಭದ್ರ ಬುನಾದಿಯಾಗಿರುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ BGS B.Ed ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ದಿನೇಶ್ HB ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್. ನನ್ನ ಹೆಸರು ದಿನೇಶ್. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇನೆ. ನನ್ನ BGS B.Ed ಕಾಲೇಜಿನಲ್ಲಿ ಪ್ರಸ್ತುತ ಸೇವೆಯಲ್ಲಿ ನಿರತನಾಗಿದ್ದೇನೆ. ಸರ್, ಮೊದಲಿಗೆ ನಾವಿವತ್ತು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಶಿಷ್ಟಾಚಾರ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವುದು ಏಕೆ ಮುಖ್ಯ ಸರ್? ಮೇಡಮ್, ಶಿಷ್ಟಾಚಾರ ಅನ್ನೋ ಪದಕ್ಕೆ ಮೊದಲು ನಾನು ವ್ಯಾಖ್ಯಾನ ನೀಡಲು ಬಯಸ್ತೇನೆ. ಶಿಷ್ಟಾಚಾರ ಎನ್ನುವ ಪದ ಸಭ್ಯತೆ ಅಥವಾ ಒಳ್ಳೆಯ ನಡತೆ, ಸುಸಂಸ್ಕೃತ ಎಂಬ ಅರ್ಥವನ್ನ ನೀಡ್ತಾ ಹೋಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಈ ಸಭ್ಯತೆ ಅಥವಾ ಶಿಷ್ಟಾಚಾರದ ಪ್ರಮಾಣ ಅಥವಾ ಅದರ ಬಳಕೆ ನಶಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ವಿದ್ಯೆಗಿಂತ ಹೆಚ್ಚಾಗಿ ಅವರಿಗೆ ವಿನಯತೆಯನ್ನ, ಈ ಸಭ್ಯತೆಯನ್ನ ನಾವು ಬೆಳೆಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಶಿಷ್ಟಾಚಾರ ತುಂಬಾ ಅತ್ಯವಶ್ಯಕವಾಗಿ ಪ್ರಸ್ತುತ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿ ನಾವು ನೀಡಬೇಕಾಗಿದೆ ಮೇಡಮ್. ಹೌದು ಸರ್. ಸರ್, ಇವಾಗ ಆಲ್ರೆಡಿ ಹೇಳಿದ್ರೆ ಶಿಷ್ಟಾಚಾರ ಅಂತಂದ್ರೇನು ಅಂತ. ಹಾಗೇನೆ ಮಕ್ಕಳಲ್ಲಿ ಅದನ್ನ ಹೇಗೆ ಅರ್ಥ ಮಾಡಿಸ್ಬೋದು ಸರ್? ಮೇಡಮ್, ಮಕ್ಕಳಿಗೆ ನಾವು ಶಿಷ್ಟಾಚಾರವನ್ನ ಅರ್ಥ ಮಾಡಿಸೋದಕ್ಕೂ ಮೊದಲು ಸಮಾಜದಲ್ಲಿ ಒಂದು ಸನ್ನಿವೇಶದಲ್ಲಿ ಮಗುವನ್ನ ನಾವು ಬೆಳೆಸುವ ರೀತಿಯ ಮೇಲೆ ಶಿಷ್ಟಾಚಾರದ ಬಳಕೆನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಸಮಾಜದ ನಿಯಮಗಳೇನು, ನೀತಿಗಳೇನು, ಅಥವಾ ರೂಢಿಗಳೇನು, ಸಂಪ್ರದಾಯಗಳೇನು, ಇದನ್ನ ಹಿಂದೆಯಿಂದ ಪಾಲಿಸ್ಕೊಂಡು ಮಗು ಅದನ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಶಿಷ್ಟಾಚಾರದ ಬೆಳವಣಿಗೆ ಅಥವಾ ಮೂಲ ಬೇರು ತಾಯಿ ತಂದೆಗಳಿಂದ ಅದು ಪ್ರಾರಂಭ ಆಗುತ್ತೆ. ಹೌದು ಸರ್. ಹಾಗಿದ್ರೆ ಮಕ್ಕಳಲ್ಲಿ ಶಿಷ್ಟಾಚಾರದ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ನಾ ಆಲ್ರೆಡಿ ಹೇಳಿದಾಗೆ ಮನೆಯಿಂದ ಮಕ್ಕಳಿಗೆ ಶಿಷ್ಟಾಚಾರ ಪ್ರಾರಂಭ ಆಗುತ್ತೆ. ಅದನ್ನ ಶಿಷ್ಟಾಚಾರ ಬೆಳೆಸಬೇಕು ಅಂತ ಹೇಳಿದಾಗ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು. ಯಾಕೆಂದ್ರೆ ನಾವು ಮನೋವಿಜ್ಞಾನದಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತೀವಿ, ಮಕ್ಕಳ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತ ಅಂಶಗಳಲ್ಲಿ ಶಾಲೆ ಮತ್ತೆ ಕುಟುಂಬ ಎರಡನ್ನೂ ಕೂಡ ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕಾಣಲಿಕ್ಕೆ ಇಚ್ಛೆ ಪಡ್ತೀವಿ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕುಟುಂಬದ ಪಾತ್ರ ಅತ್ಯಗಣ್ಯವಾದದ್ದು. ಯಾಕೆಂದ್ರೆ ಈಗಾಗಲೇ ಹೇಳಿದಾಗ ಒಂದು ಮೂಲ ಬೇರಿದ್ದಾಗೆ ಆ ಬೇರಿನ ಹೊರ ರೂಪಾಂತರವೇ ಸಸ್ಯ ಮೊಳಕೆ ಒಡೆದು ಅದು ಸಸ್ಯವಾಗಿ ಮರವಾಗಿ ಬೆಳೆಯತಕ್ಕಂಥದ್ದು. ಆದ್ರಿಂದ ಆ ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥದ್ರಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಹಿರಿದಾದದ್ದು ಈ ಒಂದು ಶಿಷ್ಟಾಚಾರ ಬೆಳವಣಿಗೆಯಲ್ಲಿ. ಅದರಿಂದ ಪೋಷಕರು ಮಾದರಿಯಾಗಿ ಮಕ್ಕಳಿಗೆ ಪ್ರಭಾವಿಸಲ್ಪಡ್ಬೇಕಾಗತ್ತೆ. ಆ ಪೋಷಕರ ಪಾತ್ರ ಮನೆಯಿಂದಲೇ ಪ್ರಾರಂಭವಾಗಿದ್ರಿಂದ ಅಥವಾ ಮನೆಯಲ್ಲೇ ಮಗು ಬೆಳೆಯೋದ್ರಿಂದ ಹೆಚ್ಚು ಕಾಲ 6 ವರ್ಷಗಳವರೆಗೆ ಅಲ್ಲಿಂದನೇ ನಾವು ಆ ಮಗುವಿಗೆ ಶಿಷ್ಟಾಚಾರದ ಕ್ರಮಗಳನ್ನ ಅಥವಾ ರೀತಿ ನೀತಿಗಳನ್ನ ಅಥವಾ ಅದರ ಅಳವಡಿಕೆಯನ್ನ ನಾವು ಪ್ರಾರಂಭ ಆಗ್ಬೇಕಾಗತ್ತೆ ಮೇಡಮ್. ಹೌದು ಸರ್. ಇದುವರೆಗೂ ಶಿಷ್ಟಾಚಾರ ಅಂದ್ರೆ ಮನೆಯಿಂದಲೇ ಹೇಗೆ ಪ್ರಾರಂಭ ಆಗುತ್ತೆ, ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಶಿಷ್ಟಾಚಾರ ಕಲಿಸುವ ಉತ್ತಮ ವಿಧಾನಗಳ ಬಗ್ಗೆ ಹೇಳಿ ಸರ್. ಹೌದು ಮೇಡಮ್. ಈಗ ಪೋಷಕರ ಪಾತ್ರ ಹೇಗೆ ಅಂತ ಹೇಳಿದ್ರೆ, ಪೋಷಕರು ಮೊದಲು ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ತಂದೆ ತಾಯಿಯೇ ಹೀರೋ ಆಗ್ತಾ ಹೋಗ್ತಾರೆ. ಈ ಸಮಾಜದಲ್ಲಿ ಮಗುವಿಗೆ
ತಾಯಿ ಮತ್ತೆ ತಂದೆ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಸೊ ಅದರಲ್ಲಿ ತಾಯಿ ಪಾತ್ರ ಅತ್ಯಂತ ಹೆಚ್ಚು ಪ್ರಭಾವ ಇರುತ್ತೆ. ಯಾಕಂದ್ರೆ ಮಗುವಿಗೆ ಹೆಚ್ಚು ಕಾಲ ಮನೆಯಲ್ಲಿ ತಂದೆ ಸ್ಥಾನಕ್ಕಿಂತ ತಾಯಿಯ ಸ್ಥಾನ ಅತ್ಯಮೂಲ್ಯವಾದದ್ದು. ಸೊ ಅದರಿಂದ ಆ ತಾಯಿ ತಂದೆ ಇಬ್ರು ಕೂಡ ಮಾದರಿಯಾಗಿ ಅವ್ರು ಬಳಸ್ತಕ್ಕಂಥ ಭಾಷೆ, ಅವ್ರು ಬಳಸ್ತಕ್ಕಂಥ ಪದಗಳು, ಸಭ್ಯ ನುಡಿಗಳು ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಆ ಮಗು ನೋಡ್ತಾ ಇರುತ್ತೆ, ಹೌದಾ? ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದೇ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಕಲಿಕೆಯ ವಿಚಾರದಲ್ಲಿ ಮನೋವಿಜ್ಞಾನದಲ್ಲಿ ನೋಡ್ತಾ ಇದೀವಿ, ಶಿಕ್ಷಣ ಕ್ಷೇತ್ರದಲ್ಲಿ. ಅದರಿಂದ ಮಗುವಿಗೆ ಈ ಪದಗಳನ್ನ ನಾವು ಬಳಸಬೇಕಾದಾಗ ಗೌರವಯುತ ಭಾವನೆಯನ್ನ ಮಗುವಿಗೆ ನಾವು ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾವು ಯಾರು ಸಿಕ್ತಾಗ ಮಕ್ಕಳಿಗೆ ಶುಭೋದಯ ಅಥವಾ ನಮಸ್ಕಾರ ಈ ಪದಗಳನ್ನ ನಾವು ಬಳಸ್ತಾ ಇದ್ದಾಗ ಮಗು ಅದನ್ನ ನೋಡಿ ಹೊರಗಡೆಯಿಂದ ಅತಿಥಿಗಳು ಮನೆಗೆ ಬಂದಾಗ ಶುಭೋದಯ, ನಮಸ್ಕಾರ, ಬನ್ನಿ ಈ ತರ ಸಂಸ್ಕಾರಯುತ ಪದಗಳನ್ನ ಅಥವಾ ಸಂಸ್ಕಾರಯುತ ವಿನಯಶೀಲ ಅಂಶಗಳನ್ನ, ಗೌರವ ಭಾವನೆಯನ್ನ ತಂದೆ ತಾಯಿ ಮನೆಯಲ್ಲಿ ಬಳಸಬೇಕಾಗುತ್ತೆ. ಇದು ಮಗುವಿನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವಿಸಲ್ಪಟ್ಟು ಮಗು ಶಿಷ್ಟಾಚಾರದ ಪ್ರಾರಂಭವನ್ನು ಅಲ್ಲಿಂದನೇ ಕೂಡ ಅದು ಆರಂಭಿಸಲ್ಪಡುತ್ತೆ ಮೇಡಮ್. ಹೌದು ಸರ್. ಹೇಗೆ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರವನ್ನ ಕಲಿಸಬಹುದು ಅನ್ನೋದ್ರ ಬಗ್ಗೆ ಇವಾಗ ಹೇಳಿದ್ರಿ. ಹಾಗಿದ್ರೆ ಮಕ್ಕಳಲ್ಲಿ ಹಿರಿಯರಿಗೆ ಗೌರವ ಕೊಡುವಂತ ಗುಣಗಳನ್ನ ಹೇಗೆ ಬೆಳೆಸಬಹುದು ಸರ್? ಹೌದು ಮೇಡಮ್, ಅತ್ಯಮೂಲ್ಯವಾದ ಪ್ರಶ್ನೆ ಕೇಳಿದ್ರಿ. ಈ ಗೌರವಯುತ ಭಾವನೆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಇಲ್ಲಿ ನಾವು ಮಕ್ಕಳಲ್ಲಿ ಹಂಚಿಕೊಳ್ಳುವ ಪ್ರವೃತ್ತಿಯನ್ನ ಅಥವಾ ಸಹಕಾರ ಮನೋಭಾವನೆಯನ್ನ ಅಥವಾ ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನ ಅಥವಾ ಕರುಣಾ ಭಾವನೆಯನ್ನ ಮಗುವಿನ ಮೇಲೆ ನಾವು ಇದನ್ನೆಲ್ಲವೂ ಕೂಡ ನೈತಿಕ ಮೌಲ್ಯಗಳು ಅಂತ ಕರಿತಾ ಹೋಗ್ತೀವಿ. ನೈತಿಕ ಮೌಲ್ಯಗಳನ್ನ ಮಗುವಿನ ಮನಸ್ಸಿನ ಮೇಲೆ ನಾವು ಪ್ರಭಾವಿಸಲ್ಪಟ್ಟಿದ್ದೆ ಆದ್ರೆ ಆ ಮಗು ಏನ್ ಮಾಡ್ತಾ ಹೋಗ್ತದೆ, ಸಮಾಜದಲ್ಲಿ ಇತರರೊಂದಿಗೆ ಹೇಗ್ ಬೆರೀಬೇಕು, ನಾನು ಹೇಗ್ ಮಾತನಾಡ್ಬೇಕು, ಹೇಗೆ ಸಂಸ್ಕಾರಯುತವಾಗಿ ಇರಬೇಕು, ಇದನ್ನ ಮಗು ಕಲಿತಾ ಹೋಗ್ತದೆ. ಅದ್ರಿಂದ ಏನಾಗ್ತಾ ಹೋಗುತ್ತೆ, ಸೊ ಇದು ಮಗುವಿನ ಮನಸ್ಸಿನ ಮೇಲೆ ನಮ್ಗೆ ತುಂಬಾ ಪ್ರಭಾವಿಸಲ್ಪಟ್ಟು ಸಮಾಜದಲ್ಲಿ ಒಂದು ಸನ್ನಿವೇಶದಲ್ಲಿ ತಾನು ಹೇಗ್ ವರ್ತಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಇವತ್ತಿನ ಟಾಸ್ಕ್ ಆಗಿದೆ. ಅದ್ರಲ್ಲಿ ಮಗು ಸಕ್ಸಸ್ ಆಗ್ಬೇಕು ಅಂದ್ರೆ ಇಲ್ಲಿಂದ ನಾನು ಪ್ರಾರಂಭವಾಗಿ ಈ ರೀತಿಯಲ್ಲಿ ನಾವು ಶಿಷ್ಟಾಚಾರವನ್ನ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವಿಸುತ್ತಾ ಅದು ಹಂತವಾಗಿ ನಾವು ಅದನ್ನ ಬೆಳವಣಿಗೆಗೆ ಪ್ರೇರೇಪಿಸಬೇಕಾಗ್ತದೆ ಮೇಡಮ್. ಹಾಗೇನೆ ಒಳ್ಳೆ ಗುಣಗಳನ್ನ ಹೇಗೆ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಒಳ್ಳೆ ಗುಣಗಳು ಅಂತ ಬರೋದಾದ್ರೆ ಈಗ ಕೆಲವೊಂದು ವಿಷಯಗಳು ಬರುತ್ತೆ ಸರ್. ಈಗ ದಯವಿಟ್ಟು, ಧನ್ಯವಾದ, ಕ್ಷಮಿಸಿ ಎಂಬ ಸಭ್ಯ ಪದಗಳನ್ನ ಬಳಸುವ ಅಭ್ಯಾಸವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸ್ಬೋದು ಹಾಗಿದ್ರೆ? ಹೌದು, ಈಗಾಗ್ಲೇ ನಾವು ಮಾತನಾಡಿದ ಹಾಗೆ ಮನೆಯಲ್ಲಿ ತಂದೆ ತಾಯಿಗಳು ಅಥವಾ ಸಂಸಾರದಲ್ಲಿ ಬರ್ತಕ್ಕಂತ ನೆರೆಹೊರೆಯವರು ಇರ್ಬೋದು. ಸೊ ಇವರುಗಳ ಪಾತ್ರ ತುಂಬಾ ಅತ್ಯಮೂಲ್ಯವಾದದ್ದು. ಈಗ ಇದನ್ನ ನೀವ್ ಹೇಳಿದ್ರಿ, ಧನ್ಯವಾದಗಳು, ಕ್ಷಮಿಸಿ ಅಥವಾ ಈ ತರ ನುಡಿಗಳನ್ನ ನಾವು ವಿನಯಶೀಲ ನುಡಿಗಳು ಅಂತ ಕರಿತಾ ಹೋಗ್ತೀವಿ. ಈ ವಿನಯಶೀಲ ನುಡಿಗಳನ್ನ ಅದು ಪ್ರಾರಂಭದಲ್ಲಿ ತನ್ನ ತಂದೆ ತಾಯಿಗಳಿಂದ ತನ್ನ ಸಂಸಾರದಲ್ಲಿ ಮಗು ಅದನ್ನ ನೋಡ್ತಾ ಇದ್ದಾಗ ತಾನು ಕೂಡ ಅದನ್ನ ಕಲಿಬೇಕು ಆಗ್ತದೆ. ಉದಾಹರಣೆಗೆ ತಂದೆ ತಾಯಿಗಳು ಯಾರು ಅತಿಥಿಗಳು ಮನೆಗೆ ಬಂದಾಗ ಅವ್ರಿಗೆ ನಮಸ್ಕಾರಗಳನ್ನ ಹೇಳಿ ಕುಳ್ಳಿರಿಸಿ ಅವ್ರಿಗೆ ಅತಿಥಿ ಸತ್ಕಾರವನ್ನು ಹೇಗ್ ಮಾಡೋದನ್ನ ನಾವು ಮಗುವಿನಲ್ಲಿ ಕಲಿಸೋದನ್ನ ತಂದೆ ತಾಯಿಗಳು ಮೊದಲು ಪಾಲಿಸಿದ್ರೆ ಆ ಮಗು ತಾನು ಅದನ್ನ ಧನ್ಯವಾದ, ಕ್ಷಮಿಸಿ, ಇತರಿಗೆ ಉಪಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದು, ಆ ಗುಣಗಳನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತದೆ. ಸೊ ಅದರಿಂದ ಈ ಪದಗಳನ್ನ ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ರೆ ಅದು ತದನಂತರ ಶಾಲೆಗೆ ವರ್ಗಾಂತರ ಆಗುತ್ತೆ. ಶಾಲೆಯಲ್ಲಿ ಅದನ್ನ ಮಗು ಅದನ್ನ ಅನುಸರಿಸ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಒಂದು ವಿನಯಶೀಲ ನುಡಿಗಳನ್ನ ನಾವು ಬೆಳೆಸ್ಬೇಕಾಗತ್ತೆ. ಇಲ್ಲಿ ನಾವು ಒಂದ್ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ವಿದ್ಯೆಗಿಂತ ವಿನಯವೇ ಮೇಲು, ಹೌದಾ? ಸೊ ಅದರಿಂದ ವಿದ್ಯೆಯನ್ನ ನಾವು ಪಡ್ಕೊಳ್ಳೋದು ಮುಖ್ಯ ಅಲ್ಲ, ಆ ವಿದ್ಯೆಯನ್ನ ಪಡೆದ್ಕೊಂಡ್ಮೇಲೆ ಅದನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ವಿನಯಶೀಲ ಗುಣದಿಂದ ನಮಗೆ ಗೊತ್ತಾಗ್ತಾ ಹೋಗ್ತದೆ ಮೇಡಮ್. ಹೌದು ಸರ್. ಇವಾಗ ಹೇಳಿದ್ರಿ ವಿನಯಿತ ನುಡಿಗಳು ಅಂತ ಹೇಳಿದ್ರಿ. ಈಗ ದಯವಿಟ್ಟು ಅಂತ ಬಳಸೋದಾಗಿರ್ಬೋದು, ಧನ್ಯವಾದ ಅಂತ ಹೇಳೋದಾಗಿರ್ಬೋದು, ಕ್ಷಮಿಸಿ ಅಂತ ಹೇಳೋದಾಗಿರ್ಬೋದು. ಈಗ ವಿದ್ಯೆಗಿಂತ ವಿನಯವೇ ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್. ಹೌದು, ವಿದ್ಯೆಗೆ ವಿನಯವೇ ಭೂಷಣ ಮೇಡಮ್. ಸರ್, ಹೌದು ಸರ್. ಹಾಗೇನೆ ಶಾಲೆಯ ವಾತಾವರಣ ಕೂಡ ಮಕ್ಕಳ ಶಿಷ್ಟಾಚಾರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಹೌದು ಮೇಡಮ್. ಹಾಗಿದ್ರೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ ಮೇಡಮ್, ಇದು ಮತ್ತೊಂದು ಉತ್ತಮವಾದಂತ ಪ್ರಶ್ನೆ ಜನಧ್ವನಿ ಕೇಳುಗರಿಗೆ. ಈಗ ನಾವು ಈಗಾಗ್ಲೇ ಮಗುವಿನ ಮನಸ್ಸಿನ ಮೇಲೆ ಅಥವಾ ಕಲಿಕೆಯ ಮೇಲೆ 2 ಅಂಶಗಳು ಪ್ರಭಾವಿಸಲ್ಪಡುತ್ತೆ ಅಂತ ಹೇಳಿದೀನಿ. ಒಂದು ಶಾಲೆ, ಮತ್ತೊಂದು ಕುಟುಂಬ ಅಂತಕ್ಕಂಥದ್ದು. ಈಗ ಕುಟುಂಬದಲ್ಲಿ ತಂದೆ ತಾಯಿಗಳ ಪಾತ್ರ ಹಿರಿದಾದದ್ದು. ಅದನ್ನ ಈಗಾಗಲೇ ಮಗು 6 ವರ್ಷ ಅಥವಾ 5 ವರ್ಷ ತುಂಬಿದ ಮೇಲೆ, ಈಗ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ 5 ವರ್ಷಗಳ ಕಾಲದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೆ. ಹಾಗಾದ್ರೆ 2.5 ವರ್ಷ 3 ವರ್ಷಕ್ಕೆ ಮಗುವನ್ನ ನಾವು ಪ್ರಿ ಕೆಜಿ ಅಥವಾ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಶಾಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರಭಾವ ಬೀರುತ್ತೆ ಮಗುವಿಗೆ. ಯಾಕಂದ್ರೆ ಆ ಶಾಲೆಯಲ್ಲಿ ಬರ್ತಕ್ಕಂತ ಶಿಕ್ಷಕ ವರ್ಗ ಇರ್ಬೋದು, ಸಹಪಾಠಿಗಳಿರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂತ ಸಮುದಾಯದ ಅಂದ್ರೆ ಜನಸಮೂಹ ಇರ್ಬೋದು ಶಾಲೆಯಲ್ಲಿ, ಇದು ಮಗುವಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅದರಲ್ಲಿ ಹೇಗ್ ಬೆಳೆಸ್ಬೇಕು ಅಂತ ಹೇಳಿದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಮೊದಲು ಗುರು ಹಿರಿಯರಿಗೆ ಗೌರವ ಭಾವನೆ ಕೊಡ್ತಕ್ಕಂತ ಪ್ರವೃತ್ತಿನೇ ಕಲಿಸ್ಬೇಕು. ಈಗ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಏನೋ ಪ್ರೇಯರ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಆ ಗುರು ಹಿರಿಯರಿಗೆ ನಾವು ಪ್ರಾರ್ಥನೆ ಸಲ್ಲಿಸೋದ್ರ ಮುಖಾಂತರ ಮಕ್ಕಳಲ್ಲಿ ಗೌರವ ಭಾವನೆಯನ್ನ ಮೂಡಿಸ್ಬೇಕು. ಈಗ ನಮ್ಮ ಮಕ್ಕಳುಗಳೇನ್ ಬಂದಿದೆ, ಆ ಒಂದು ಶ್ಲೋಕವನ್ನ ಬೇರೆ ತರ ಹೇಳ್ತಾರೆ,
ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಸೊ ಗುರುವೇನ್ ಮಹಾ ಅಂತಕ್ಕಂಥ ಪದವನ್ನ ನಾವು ಹೌದು. ಇಂದಿನ ಪ್ರಸ್ತುತ ಜನದಲ್ಲಿ ಅದನ್ನ ಸೊ ಒಂದು ತೆಗಳಿಕೆಯಾಗಿ ಮಕ್ಳುಗಳು ಬಳಸ್ತಾ ಇದ್ದಾರೆ. ಸೊ ಅಂದ್ರೆ ಈ ಒಂದು ಸಂಪ್ರದಾಯವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೌದು ಸರ್. ಮತ್ತೊಂದು ರೀತಿಯಲ್ಲಿ ಮಕ್ಕಳಲ್ಲಿ ಸಮಯ ಪ್ರಜ್ಞೆ ಭಾವನೆಯನ್ನ ನಾವು ಬೆಳೆಸ್ಬೇಕಾಗ್ತದೆ ಮೇಡಮ್. ಹೌದು ಸರ್. ಅವರ ತಮ್ಮ ಸ್ವಯಂ ಶಿಸ್ತಿನ ಮೂಲಕ ಬೆಳಗ್ಗೆ ಎದ್ದ ತಕ್ಷಣ ಅವರು ಪ್ರಾರ್ಥನೆಯನ್ನ ಮಾಡಿ ಅಥವಾ ದಿನಚರಿಯನ್ನ ಮುಗಿಸ್ಕೊಂಡು ತದನಂತರ ದೇವರ ಕಾರ್ಯಗಳನ್ನ ಅಥವಾ ಎಷ್ಟೋ ಮಕ್ಳುಗಳಿಗೆ ಈ ಒಂದು ಪ್ರವೃತ್ತಿ ಇಲ್ಲ ಈಗ. ಹೌದು ಏನ್ ಸರ್. ಮಾಡ್ತಾ ಇದ್ರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಬ್ಯಾಗ್ ತಕೊಂಡು ಶಾಲೆಗೆ ಹೋಗ್ತವೆ. ಅದಲ್ಲ, ಮಕ್ಕಳಿಗೆ ಎದ್ದ ತಕ್ಷಣ ದಿನಚರಿಯನ್ನ ತಂದೆ ತಾಯಿಗಳು ಮೊದಲು ಅದನ್ನ ಮಾಡಿದ್ರೆ ಮಗು ಕೂಡ ಅದನ್ನ ಅನುಸರಿಸ್ತಾ ಹೋಗ್ತದೆ. ಸೊ ಅದರಿಂದ ಶಾಲೆಗೆ ಹೋಗ್ಬೇಕಾದಾಗ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸೊ ದೇವರಿಗೆ ನಮಸ್ಕಾರವನ್ನ ಮಾಡಿ ತಂದೆ ತಾಯಿಗಳಿಗೆ ಆಶೀರ್ವಾದವನ್ನ ಮಾಡ್ಕೊಂಡು ಹೌದು. ಹೋಗ್ಬೇಕಾಗತ್ತೆ. ಈಗ ಎಷ್ಟೋ ಮಕ್ಳುಗಳು ತಂದೆ ತಾಯಿಯ ಕಾಲುಗಳಿಗೆ ನಮಸ್ಕಾರನೇ ಮಾಡಲ್ಲ ಹೌದು ಅಥವಾ ಸರ್. ಅವರಿಗೆ ಒಂದು ಶುಭಾಶಯನ ಕೋರಲ್ಲ. ಹ್ಮ್. ಇದು ಎಲ್ಲೋ ಒಂದ್ ಕಡೆ ಶಿಷ್ಟಾಚಾರದ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಅದರಿಂದ ಮಕ್ಕಳಿಗೆ ಈ ಒಂದು ಸ್ವಯಂ ಶಿಸ್ತನ್ನ ನಾವು ಶಾಲೆಗಳಲ್ಲಿ ಗುರು ಹಿರಿಯರು ಅಥವಾ ಶಿಕ್ಷಕರು ವರ್ಗದವರು ಹೇಳ್ಕೊಡ್ಬೇಕಾಗತ್ತೆ. ಹೌದು ಮತ್ತೆ ಸರ್. ತರಗತಿ ಒಳಗಡೆ ಪ್ರವೇಶ ಮಾಡ್ಬೇಕಾದಾಗ ಮಗುವಿಗೆ ಈಗ ಅನುಮತಿ ಪಡ್ಕೊಂಡ್ ಬರ್ತಕ್ಕಂಥದ್ದು. ಹೌದು. ಯಾರಿದ್ದಾಗ ಅವ್ರನ್ನ ಎಕ್ಸ್ಕ್ಯೂಸ್ ಮೀ ಅಥವಾ ಕಮೀನ್ ಅಂತಕ್ಕಂಥ ಪದವನ್ನ ಬಳಸಿ ಮಗು ತರಗತಿ ಒಳಗಡೆ ಪ್ರವೇಶ ಮಾಡತಕ್ಕಂಥದ್ದು. ಹ್ಮ್. ಅಥವಾ ಮಗು ಸಹಕಾರ ಭಾವನೆ, ತನ್ನ ಸ್ನೇಹಿತರೊಂದಿಗೆ ಊಟ ಉಪಚಾರಗಳನ್ನ ಮಾಡ್ಬೇಕಾದಾಗ ಯಾವ್ದೋ ಮಗು ಸೊ ಉಪಹಾರವನ್ನ ತಂದಿರಲ್ಲ, ಅದನ್ನ ಹಂಚ್ಕೊಂಡು ತಿನ್ನುವ ಪ್ರವೃತ್ತಿನ ಮಗುವಿನಲ್ಲಿ ಬೆಳೆಸ್ಬೇಕು. ಅದು ಶಿಕ್ಷಕ ವರ್ಗದವರು ಬಿಡುವಿನ ವೇಳೆಯಲ್ಲಿ ಅಥವಾ ಸೊ ಉಪಹಾರದ ವೇಳೆಯಲ್ಲಿ ಅದನ್ನ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ಯಾವ್ದೋ ಮಗು ದೂರ ಕೂತಿದಾಗ ಆ ಮಗುವಿನ ಆ ಗುಂಪಿನೊಂದಿಗೆ ಸೇರ್ಪಡೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಇತರ ಹೌದು, ವಿದ್ಯಾರ್ಥಿಗಳಲ್ಲಿ ಶಿಕ್ಷಕ ವರ್ಗದವರು ಬೆಳೆಸ್ಬೇಕಾಗ್ತದೆ. ಹೌದು ಸರ್. ಹಾಗೆ ಖಂಡಿತ. ಈಗಿನ ಕಾಲದಲ್ಲಿ ನೋಡ್ತಾ ಬಂದ್ರೆ ಸರ್, ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಬಳಸೋದು ಹೆಚ್ಚಾಗ್ತಾ ಇದೆ. ಮಕ್ಕಳು ಹೌದು, ಯೂಸ್ ಹೌದು. ಮಾಡ್ತಾ ಬರ್ತಾ ಇದ್ದಾರೆ, ಹಾಗೆ ಅವ್ರುಗಳು ಕೂಡ ಅಕೌಂಟ್ಗಳನ್ನ ಇಟ್ಕೊಳ್ತಾ ಬರ್ತಾ ಇದ್ದಾರೆ. ಸರ್, ಖಂಡಿತ. ಹಾಗೇನೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಶಿಷ್ಟಾಚಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಹೌದು ಮೇಡಮ್, ಇದು ಅತ್ಯುತ್ತಮವಾದ ಒಂದು ಪ್ರಶ್ನೆ. ಪ್ರಸ್ತುತ ಜಗತ್ತಿಗೆ ಇದು ತುಂಬಾ ಉತ್ತಮವಾದಂತ ಮಾಹಿತಿ ಕೊಡ್ಲೇಬೇಕು. ಯಾಕೆಂದ್ರೆ ಇತ್ತಿನ ಜಗತ್ತಿನಲ್ಲಿ ಮೊಬೈಲ್ ಬಳಕೆ ನೀವ್ ಹೇಳ್ದಂಗೆ ಎಲ್ಲಾ ಮಕ್ಳುಗಳು ಕೂಡ ತಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಹೌದು. ಇನ್ಸ್ಟಾ, ಫೇಸ್ಬುಕ್, ವಾಟ್ಸ್ಆಪ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಚಾಟು, ವಿಡಿಯೋ ಗೇಮ್ಗಳು ಈ ತರ ಪ್ರವೃತ್ತಿಗಳನ್ನ ತೊಡಗಿಸ್ಕೊಳ್ತಾ ಇದಾರೆ. ಈಗ ಮೊನ್ನೆ ಮೇಡಮ್ ನಮ್ಮ ಒಬ್ಬ ಅತಿಥಿ ಅಥವಾ ಸಹಾಯಕ ಪ್ರಾಧ್ಯಾಪಕ ಆದಂತಹ ಶ್ರೀಯುತ ಹೇಮಚಂದ್ರ ಸರ್ ಅವರು ಒಂದು ಆರ್ಟಿಕಲ್ ಕೂಡ ಮಾಡಿ ಒಂದು ಉಪನ್ಯಾಸವನ್ನು ಕೂಡ ಇದ್ರ ಬಗ್ಗೆ ಸೊ ಕೊಟ್ಟಿದ್ರು. ಹೌದು ಅವರ ಸರ್. ಒಂದು ಸ್ಟೇಟ್ಮೆಂಟ್ ನೋಡಿದಾಗ ನನ್ಗನ್ಸ್ತಾ ಇರ್ತಕ್ಕಂಥದ್ದು, ಹ್ಮ್. ಮೊಬೈಲ್ ಬಳಕೆ ಎರಡು ರೀತಿಲೂ ಇದೆ. ಸೊ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಸೊ ಉಪಕಾರವೂ ಇದೆ, ಸೊ ಅನುಪಯುಕ್ತವೂ ಕೂಡ ಇದೆ. ಸೊ ಇದರಿಂದ ಯಾವ ತರ ಬಳಸ್ಬೇಕು ಅನ್ನೋದನ್ನ ಪೋಷಕ ಮತ್ತು ಶಿಕ್ಷಕ ವರ್ಗದವರು ಮಕ್ಕಳುಗಳಿಗೆ ಸೊ ಅದನ್ನ ಕಲಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದ್ ವಸ್ತು ಅಂತ ಹೇಳಿದ್ಮೇಲೆ ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಈಗ ಅತಿಯಾದ ಮೊಬೈಲ್ ಬಳಕೆ ಇದೆಯಲ್ಲ, ಅದು ಗೀಳು ಅಥವಾ ಒಂದು ಫೋಬಿಯಾ ಪ್ಯಾಟರ್ನ್ ಗೆ ಮಕ್ಕಳಿಗೆ ಮಾನಸಿಕ ಸ್ಥಿಮಿತತೆನ ಕಳ್ಕೊಳ್ಳೋದಕ್ಕೆ ಹೋಗ್ತಾ ಹೋಗುತ್ತೆ. ಹೌದು ಸೊ ಈ ಮೊಬೈಲ್ ಬಳಕೆಯಿಂದ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನಷ್ಟೇ ಪಡ್ಕೊಂಡು ಶಿಷ್ಟಾಚಾರ ಬೆಳವಣಿಗೆಗೆ ಇದನ್ನ ಪೂರಕ ಮಾಡ್ಕೊಳ್ಬೇಕು ನಾವು. ಇಲ್ಲ ಅಂದ್ರೆ ಏನಾಗ್ತಾ ಹೋಗುತ್ತೆ, ಇದು ಮಕ್ಕಳ ಒಂದು ವ್ಯಕ್ತಿತ್ವಕ್ಕೆ, ಅವರ ಒಂದು ಮನಸ್ಥಿತಿಗೆ ತುಂಬಾ ಪ್ರಭಾವ ಬೀರಿ ಎಷ್ಟೋ ಮಕ್ಕಳುಗಳು ಮನಸ್ಥಿತಿಗಳು ಹಾಳಾಗಿ ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾ ಇದಾರೆ. ಸೊ ಇದನ್ನ ನಾವು ಮೊಬೈಲ್ ಬಳಕೆಯ ಬಗ್ಗೆ ತಿಳಿ ಹೇಳಿ ಸೊ ಶಿಕ್ಷಕ ವರ್ಗದವರು ಮತ್ತೆ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಗಮನವಿಟ್ಟು ಸೊ ನೋಡ್ಬೇಕಾಗತ್ತೆ. ಮೊಬೈಲ್ ಬಳಸ್ತಾ ಇದ್ದಾಗ ಏನ್ ಮಾಡ್ತಾ ಇದೆ ಮಗು, ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಿದ್ದೆ ಆದ್ರೆ ಮಗುವಿಗೆ ಮೊಬೈಲ್ ಬಳಕೆ ಅಂತಕ್ಕಂಥದ್ದು ಪರಿಣಾಮಕಾರಿ ಆಗೋದಿಲ್ಲ, ಅದು ಉಪಯುಕ್ತ ಆಗ್ತದೆ ಮೇಡಮ್. ಹೌದು ಸರ್. ಆದ್ರೆ ಹೌದು. ತಂದೆ ತಾಯಿನೇ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಸರ್, ಮಕ್ಕಳಿಗಿಂತ ಹೌದು, ಹೆಚ್ಚಾಗಿ. ಹೌದು, ಅದನ್ನ ಹೌದು. ನೋಡಿ ಕಲಿಯೋದೇ ಹೆಚ್ಚು ಖಂಡಿತ ಮಕ್ಕಳುಗಳು. ಮೇಡಮ್, ಅದ್ರ ಬಗ್ಗೆ ನಿಮ್ಮ ಹೌದು. ಅಭಿಪ್ರಾಯ ತಿಳಿಸಿ ಸರ್. ಖಂಡಿತ. ನಾನು ಆಗ್ಲೇ ಹೇಳಿದಾಗೆ ಈ ತಂದೆ ತಾಯಿಗಳು ಮಾದರಿಯಾಗಿರ್ಬೇಕು ಅಂತ ಹೇಳಿದೆ. ಈ ಹೌದು. ತಂದೆ ತಾಯಿಗಳು ಮಕ್ಕಳ ಮುಂದೆ ನಾವು ಪುಸ್ತಕ ಹಿಡಿದ್ರೆ ಮಗು ಪುಸ್ತಕ ಹಿಡಿಯುತ್ತೆ, ನಾವು ಮೊಬೈಲ್ ಹಿಡಿದ್ರೆ ಮಗು ಮೊಬೈಲ್ ಹಿಡಿಯುತ್ತೆ. ಹೌದು. ಆದ್ರಿಂದ ಸೊ ಯಥಾ ರಾಜ ತಥಾ ಪ್ರಜೆ ಅನ್ನೋ ಹಾಗೆ ತಂದೆ ತಾಯಿಗಳು ಹೇಗಿರ್ತಾರೆ ಮಕ್ಕಳು ಕೂಡ ಹಾಗೆ ಇರ್ತಾ ಹೋಗ್ತಾರೆ. ಸೊ ಇದು ಪ್ರಭಾವಿಸಲ್ಪಡುತ್ತೆ ಖಂಡಿತ. ಪೋಷಕರು ಟಿವಿಯನ್ನ ಹಾಕೊಂಡ್ರೆ ಮಗು ಟಿವಿ ನೋಡೋದಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಹೌದು. ಅದೇ ತರ ಪೋಷಕರು ಮನೆಯಲ್ಲಿ ನ್ಯೂಸ್ ಪೇಪರ್ ಓದೋದು, ಮ್ಯಾಗಝಿನ್ಸ್ ಓದೋದು, ಒಂದು ಈ ತರ ಸಾಹಿತ್ಯ ಚರಿತ್ರೆನ ಓದ್ತಕ್ಕಂತ ಪ್ರವೃತ್ತಿ ಬೆಳೆಸ್ಕೊಂಡಿದ್ರೆ ಆದ್ರೆ ಮಗು ಕೂಡ ಸೊ ನನ್ನ ತಂದೆ ತಾಯಿಗಳನ್ನ ನೋಡಿ ಸೊ ಕಲಿತಾ ಹೋಗುತ್ತೆ. ಅದನ್ನ ಶಿಕ್ಷಕ ವರ್ಗದವರು ಕೂಡ ಸೊ ಶಾಲೆಗಳಲ್ಲಿ ಅದನ್ನ ಗಮನಿಸಿ ಅದಕ್ಕೆ ಗ್ರಂಥಾಲಯಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ದಿನಪತ್ರಿಕೆಗಳನ್ನ ಓದೋ ಅಭ್ಯಾಸ ಮಾಡ್ತಕ್ಕಂಥದ್ದು, ಸಾಹಿತ್ಯ ಅಭಿರುಚಿಯನ್ನ ಕೊಡ್ತಕ್ಕಂಥದ್ದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಬೆಳವಣಿಗೆ ಮಾಡ್ತಕ್ಕಂಥ ಕೆಲಸನ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಈ ಮೊಬೈಲ್ ಅನ್ನ ತಂದೆ ತಾಯಿಗಳು ಹೆಚ್ಚಾಗಿ ಬಳಸೋದ್ರಿಂದ ಮಗು ಕೂಡ ಅದನ್ನ ಅನುಸರಣೆ ಮಾಡುತ್ತೆ. ಮತ್ತೊಂದು ಈಗ ಹೊಸ ಏನು ಅಂತ ಹೇಳಿದ್ರೆ ತಂದೆ ತಾಯಿಗಳು ಹೆಚ್ಚಾಗಿ ಊಟ ಮಾಡಿಸ್ಬೇಕು ಅಂದಾಗ ಮಕ್ಕಳುಗಳಿಗೆ, ಎಸ್ಪೆಷಲಿ ಪ್ರೀ ನರ್ಸರಿ ಮಕ್ಕಳುಗಳಿಗೆ ಹಾಗೆಲ್ಲ ಚಂದ ಮಾಮ ಅಥವಾ ತಾತ ಅಜ್ಜಿ ಕಥೆನ ಹೇಳಿದ್ರ ಮುಖಾಂತರ ಮಕ್ಕಳಿಗೆ ಊಟವನ್ನ ಉಣಬಡಿಸ್ತಿದ್ರು. ಈಗ ಮಗುವಿನ ಕೈಲಿ ಮೊಬೈಲ್ ಅನ್ನ ಕೊಟ್ಬಿಟ್ಟು ಮಗು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸಾಕು, ನಾವು ಊಟ ಮಾಡಿಸ್ಬಿಟ್ಟು ಮಗುಗೆ ಎದ್ದೋಗೋಣ ಅಂತಕ್ಕಂಥ ಪ್ರವೃತ್ತಿ ಇವರೇ ಪೋಷಕರೇ ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಸೊ ಮಗುವಿನ ಒಂದು ಕಡೆ ಎಲ್ಲ ದಾರಿ ತಪ್ಪಿಸ್ತಾ ಇದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್. ಹೌದು ಸರ್.
ಸರ್ ಹಾಗೇನೆ ಈಗ ಮಕ್ಕಳಲ್ಲಿ ಸ್ನೇಹಿತರೊಂದಿಗೆ ಅಥವಾ ಸಮಾಜದಲ್ಲಿ ಮಕ್ಕಳ ವರ್ತನೆ ಹೇಗಿರಬೇಕು ಅಂತ ಹೇಳ್ತೀರಾ ಸರ್? ಹೌದು ಮೇಡಮ್, ಮಕ್ಕಳ ವರ್ತನೆ ಈಗ ಶಾಲೆಗಳಲ್ಲಿ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಶಾಲೆಯಲ್ಲಿ ಪಿಯರ್ ಗ್ರೂಪ್ಸ್ ಅಥವಾ ಸಹ ಸಂಗಡಿಗರು ಅಂತ ಹೇಳ್ತಾ ಹೋಗ್ತೀವಿ. ಹಿಂದೆ ಎಲ್ಲ ನಮ್ಮ ತಾತ ಅಜ್ಜಿ ಅಥವಾ ಅಪ್ಪಂದಿರು ಅಮ್ಮಂದಿರು ಹೇಳ್ತಿರ್ತಕ್ಕಂಥದ್ದು ಹೊರಗಡೆ ಹೋದಾಗ ಒಳ್ಳೆಯವರ ಸ್ನೇಹ ಮಾಡಿ ಸಹವಾಸವನ್ನ ಮಾಡಿ ಅಂತಕ್ಕಂಥದ್ದು. ಯಾಕಂದ್ರೆ ತಂದೆ ತಾಯಿಗಳು ಎಷ್ಟು ಮುಖ್ಯನೋ ಸ್ನೇಹಿತರು ಕೂಡ ನಾವು ಅಷ್ಟೇ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅದನ್ನ ನಾವು ಸೈಕಾಲಜಿ ಟೀಚ್ ಮಾಡುವ ಸಂದರ್ಭದಲ್ಲೂ ಮಕ್ಕಳುಗಳು ಅದನ್ನೇ ಹೇಳ್ತಕ್ಕಂಥದ್ದು. ಸೊ ಅವರ ಒಂದು ವರ್ತನೆ ಮೇಲೆ ಅಥವಾ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಸೊ ಅವರ ಸಹ ಸಂಗಡಿಗರು. ಅದರಿಂದ ಒಳ್ಳೆಯವರ ಸಹವಾಸ ಮಾಡಿದ್ರೆ ಮಗು ಸೊ ಒಳ್ಳೆತನವನ್ನ ಕಲ್ತ್ಕೊಳ್ತಾ ಹೋಗುತ್ತೆ, ಕೆಟ್ಟವರ ಸಹವಾಸನ ಮಾಡಿದ್ರೆ ಕೆಟ್ಟ ಚಾಳಿಗಳನ್ನ ಕಲ್ತ್ಕೊಳ್ಳುತ್ತೆ. ಆದ್ರಿಂದ ಈ ಪಿಯರ್ ಗ್ರೂಪ್ಸ್ ಅಂತಕ್ಕಂಥದ್ದು ಸಹ ಸಂಗಡಿಗರ ಅಂತಕ್ಕಂಥದ್ದು ಮಗುವಿನ ವ್ಯಕ್ತಿತ್ವದ ಮೇಲೆ ಅಥವಾ ಶಿಷ್ಟಾಚಾರದ ಮೇಲೆ ಅತಿ ಅಮೂಲ್ಯವಾಗಿ ಅಥವಾ ಪರಿಣಾಮಕಾರಿಯಾಗಿ ಪ್ರಭಾವಿಸಲ್ಪಡುತ್ತೆ ಮೇಡಮ್. ಹೌದು ಸರ್. ಸರ್ ಹಾಗಾದ್ರೆ ಈಗ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಒಪ್ಕೊಳ್ಳೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಪ್ಪು ಮಾಡಿದಾಗ ಅದನ್ನ ಒಪ್ಕೊಂಡು ಕ್ಷಮೆ ಕೇಳುವಂತ ಗುಣನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್? ಎಸ್, ಖಂಡಿತ ಉತ್ತಮವಾದ ಪ್ರಶ್ನೆ. ಪ್ರಸ್ತುತ ನಾವು ಜನಸಮೂಹದಲ್ಲಿ ಈ ಕ್ಷಮಾಪಣಾ ಗುಣವನ್ನ ನಾವು ಸೊ ನಿರೀಕ್ಷೆನೂ ಕೂಡ ಮಾಡಕ್ಕಾಗಲ್ಲ. ಸೊ ಏನ್ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಸೊ ನಾ ಯಾರು ಮಾಡೋದೇ ಇಲ್ವಾ ಸಮಾಜದಲ್ಲಿ, ನಾವ್ ಮಾತ್ರ ಮಾಡ್ತೀವ, ನಾವ್ಯಾಕೆ ಸಾರಿ ಕೇಳ್ಬೇಕು ಅಥವಾ ಕ್ಷಮಾಪಣೆ ಕೇಳ್ಬೇಕು ಅಂತಕ್ಕಂಥದ್ದು. ಈಗಾಗ್ಲೇ ಹೇಳಿದಾಗ ನಾವು ಇದನ್ನ ಪೋಷಕರ ಪಾತ್ರದಲ್ಲಿ ನಾನು ಅದನ್ನ ಹೇಳಿದೆ. ಪೋಷಕರು ಮಾದರಿಯಾಗಿರ್ಬೇಕು. ಅವ್ರೇನಾದ್ರು ತಪ್ಪು ಮಾಡಿದಾಗ ಮಕ್ಕಳು ಮುಂದೆನೆ ಅವರು ಕ್ಷಮಾಪಣಾ ಗುಣವನ್ನು ಅವರೇ ಕೇಳ್ತಕ್ಕಂಥದ್ದು. ಪೋಷಕರು ಮಗುವಿಗೆ ಏನಾದ್ರು ತಪ್ಪು ನುಡಿಗಳನ್ನ ಆಡಿದಾಗ ಅಥವಾ ಮಿಸ್ಟೇಕ್ ಮಾಡಿದಾಗ ಮಗುವಿನ ಮುಂದೆ ಆ ಕ್ಷಮಾಪಣಾ ಗುಣವನ್ನ ಅವರು ಕೇಳಿದಾಗ ಮಗು ಕೂಡ ನನ್ನ ತಂದೆ ತಾಯಿನೇ ನನ್ನ ಕ್ಷಮಾಪಣಾ ಗುಣ ಕೇಳ್ತಾರೆ ಅಂದಾಗ ಸೊ ನಾನ್ ತಪ್ಪು ಮಾಡಿದಾಗ ಬೇರೆಯವ್ರ ಮುಂದೆ ಕ್ಷಮಾಪಣೆಯನ್ನ ಕೇಳ್ತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದಾಗ ಶಾಲೆಯಲ್ಲೂ ಅಷ್ಟೇ ಶಿಕ್ಷಕರ ಮುಂದೆ ಅಥವಾ ಗುರು ಹಿರಿಯರ ಮುಂದೆ ಮಗು ಈ ಒಂದು ಕ್ಷಮಾಪಣಾ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಗುಣವನ್ನ ತನ್ನ ತಂದೆ ತಾಯಿಯಿಂದ ಕಲ್ತ್ಕೊಂಡು ಬಂದಿರ್ತದೆ ಹೋಗ್ತದೆ. ಅದು ಶಾಲೆಯಲ್ಲಿ ಪ್ರತಿನಿತ್ಯವಾಗಿ ಸ್ವತಃ ಪ್ರಭಾವಕ್ಕೆ ಒಳಗಾಗ್ತಾ ಹೋಗ್ತದೆ ಮೇಡಮ್. ಹೌದು ಸರ್. ಸರ್ ಹಾಗೇನೆ ಇವಾಗ ಶಿಷ್ಟಾಚಾರ ಮತ್ತೆ ಉತ್ತಮ ವ್ಯಕ್ತಿತ್ವದ ನಡುವೆ ಇರುವ ಸಂಬಂಧ ಅಂದ್ರೆ ಏನು ಸರ್? ಹೌದು, ಉತ್ತಮವಾದ ಪ್ರಶ್ನೆ ಮೇಡಮ್. ನಾವು ಶಿಷ್ಟಾಚಾರ ಅಂತಕ್ಕಂಥದ್ದು ಸಭ್ಯತೆಯನ್ನು ಅರ್ಥವನ್ನ ಹೊಂದಿದ್ರೆ, ವ್ಯಕ್ತಿತ್ವ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಯ ಅಥವಾ ಒಬ್ಬ ವ್ಯಕ್ತಿಯ ಒಟ್ಟು ಗುಣಗಳ ಮೊತ್ತ ಅಂತ ನಾವು ಕರೆಯಲ್ಪಡ್ತಾ ಹೋಗ್ತೀವಿ. ಹಾಗಾದ್ರೆ ಶಿಷ್ಟಾಚಾರ ಅಂತಕ್ಕಂಥದ್ದು ವ್ಯಕ್ತಿತ್ವದ ಒಂದು ಆಂಶಿಕ ಭಾಗ ಆಗ್ತಾ ಹೋಗುತ್ತೆ. ನನ್ನ ವ್ಯಕ್ತಿತ್ವ ನನ್ನ ಶಿಷ್ಟಾಚಾರವನ್ನ ಅವಲಂಬಿಸಿರ್ತಾ ಹೋಗ್ತದೆ. ಯಾಕಂದ್ರೆ ಶಿಷ್ಟಾಚಾರನ ನಾನು ಹೆಚ್ಚಾಗಿ ನಡವಳಿಕೆ ಮುಖಾಂತರ ಅದನ್ನ ಪ್ರತಿರಿಕ್ತಪಡಿಸ್ತಾ ಹೋದ್ರೆ ವ್ಯಕ್ತಿತ್ವವು ಕೂಡ ತನ್ನ ವರ್ತನೆ ಮುಖಾಂತರ ಪ್ರತಿರಿಕ್ತ ಹೋಗ್ತಾ ಹೋಗುತ್ತೆ. ಹಾಗಾದ್ರೆ ವ್ಯಕ್ತಿತ್ವದ ಒಂದು ಭಾಗ ಶಿಷ್ಟಾಚಾರ. ಶಿಷ್ಟಾಚಾರವನ್ನು ಎಷ್ಟು ಮೈಗೂಡಿಸ್ಕೊಂಡಷ್ಟು ನಮ್ಗೆ ವ್ಯಕ್ತಿತ್ವ ಹಿಮ್ಮಡಿ ಆಗ್ತಾ ಹೋಗುತ್ತೆ. ಅದು ಗೌರವಿತ ಭಾವನೆ ಮೂಡೋದಕ್ಕೆ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಶಿಷ್ಟಾಚಾರ ಮತ್ತೆ ವ್ಯಕ್ತಿತ್ವ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದ್ರು ಕೂಡ ನಾವು ತಪ್ಪಾಗ್ಲಾರ್ದು. ಯಾಕೆಂತ ಹೇಳಿದ್ರೆ ಶಿಷ್ಟಾಚಾರ ವ್ಯಕ್ತಿತ್ವನ ಬೆಳೆಸಲಿಕ್ಕೆ ಒಂದು ಸಹಕಾರವನ್ನು ಅಥವಾ ಪೂರಕತೆಯ ಭಾವನೆಯನ್ನ ಹೊಂದಿರತಕ್ಕಂತ ಅಂಶಗಳು ಎರಡು ಕೂಡ ಅತ್ಯವಶ್ಯಕವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಅತಿ ಮುಖ್ಯವಾಗಿ ನಾವು ಅದನ್ನ ಕಾಪಾಡ್ಕೊಂಡು ಅದು ಬೆಳೆಸಬೇಕಾಗ್ತದೆ ಮೇಡಮ್. ಹೌದು ಸರ್. ಸರ್ ಹಾಗೇನೆ ಈಗ ಕಥೆಗಳಾಗಿರ್ಬೋದು, ಮಹನೀಯರ ಜೀವನ ಚರಿತ್ರೆಗಳಾಗಿರ್ಬೋದು ಮತ್ತೆ ಪುರಾಣಗಳಾಗಿರ್ಬೋದು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸಲು ಹೇಗೆ ಸಹಾಯ ಮಾಡುತ್ತೆ ಇವೆಲ್ಲ? ಖಂಡಿತ. ಪ್ರಸ್ತುತ ದಿನಗಳಲ್ಲಿ ಮಕ್ಕಳಿಗೆ ನಾವು ಭಗವದ್ಗೀತೆಯನ್ನ, ಉಪನಿಷತ್ಗಳನ್ನ, ವೇದಗಳನ್ನ ಅಥವಾ ರಾಮಾಯಣವನ್ನ ಅಥವಾ ಅದರ ಕಥೆಗಳನ್ನ ಅಥವಾ ದಾರ್ಶನಿಕರ ಅಥವಾ ಸಾಹಿತ್ಯ ಚಿಂತಕರ ನಾವು ಕಿರುನೋಟಗಳನ್ನ ನಾವು ಮಕ್ಕಳುಗಳಿಗೆ ಹೇಳ್ತಾ ಹೋಗ್ಬೇಕು. ಈಗ ಬಿಡುವಿನ ವೇಳೆ ತಂದೆ ತಾಯಿಗಳು ಊಟ ಮಾಡ್ಬೇಕಾದಾಗ ಊಟ ಆದ ನಂತರ ಹಿಂದೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಊಟ ಆದ ನಂತರ ಆ ತಿಂಗಳ ಮಾಮನ ಹೊರಗಡೆ ಬೆಳಕಿನಲ್ಲಿ ಕೂತ್ಕೊಂಡು ಅಜ್ಜ ಅಜ್ಜಿಯಂದರ ಜೊತೆ ಅಥವಾ ನೆರೆಯವರ ಜೊತೆ ಚಾಪೆಯನ್ನು ಹಾಸ್ಕೊಂಡು ಕೂತ್ಕೊಂಡು ಕತೆ ಕವನಗಳನ್ನ, ಹರಟೆಗಳನ್ನ ಸೊ ಈ ತರ ಮಾಡ್ತಿದ್ವಿ. ಈ ಕಾಲಘಟ್ಟದಲ್ಲಿ ಅದನ್ನ ನಾವು ಕನಸು ಕೂಡ ಕಾಣಕ್ ಆಗಲ್ಲ. ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಕಣ್ಮರೆ ಆಗಿದೆ ಸಾಂಪ್ರದಾಯಿಕ ಪದ್ಧತಿಗಳು. ಸೊ ಅದನ್ನ ಮಕ್ಕಳ ಮುಂದೆ ನಾವು ಈ ರಾಮಾಯಣ ಕಥೆಗಳನ್ನ ಅಥವಾ ನಿದರ್ಶನಗಳನ್ನ ಅಥವಾ ಮಹಾನ್ ವ್ಯಕ್ತಿಗಳಾದಂತ ಗಾಂಧೀಜಿ ಇರ್ಬೋದು ಅಥವಾ ಅಂಬೇಡ್ಕರ್ ಇರ್ಬೋದು, ಕುವೆಂಪು ಅವರವ್ರು ಇರ್ಬೋದು, ಇವರ ಒಂದಷ್ಟು ಸೊ ತಾತ್ಪರ್ಯಗಳನ್ನ ಮಕ್ಕಳ ಮುಂದೆ ಪೋಷಕ ವರ್ಗದವರು ಅಥವಾ ಶಿಕ್ಷಕ ವರ್ಗದವರು ಮಾತನಾಡಿದಾಗ ಮಗುವಿನ ಮೇಲೆ ಅದು ತುಂಬಾ ಪ್ರಭಾವಕ್ಕೆ ಒಳಪಟ್ಟು ಸೊ ಅವರ ಸಾಧನೆಗಳ ಅಲ್ಪ ಅಂಶಗಳನ್ನ ಮಗು ಅಳವಡಿಕೆ ಮಾಡ್ಕೊಂಡು ತನ್ನ ಶಿಷ್ಟಾಚಾರನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಅದರಿಂದ ಪೋಷಕ ಮತ್ತೆ ಶಿಕ್ಷಕ ವರ್ಗ ಇಬ್ಬರು ಕೂಡ ಈ ತರ ಒಂದು ಸೊ ಕಥೆಗಳ ಮುಖಾಂತರ ಮಕ್ಕಳುಗಳಿಗೆ ನೀತಿ ಕಥೆಗಳ ಮುಖಾಂತರ ನೈತಿಕತೆಯನ್ನ, ಧಾರ್ಮಿಕ ಭಾವನೆಯನ್ನ ಅಥವಾ ಆ ಸಂವೇಗಾತ್ಮಕ ಕೌಶಲವನ್ನ ಬೆಳೆಸೋದಕ್ಕೆ ತುಂಬಾ ರೀತಿಯಾದಂತಹ ಉಪಯೋಗ ಆಗ್ತದೆ ಮೇಡಮ್. ಹೌದು ಸರ್. ಸರ್ ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್? ಖಂಡಿತ ಮೇಡಮ್. ಈಗ ಶಾಲೆಗೆ ಬಂದ ತಕ್ಷಣ ಮಗು ಶಿಕ್ಷಕರ ವರ್ಗದವರು ತುಂಬಾ, ಯಾಕಂದ್ರೆ ಸೊ ಕೊಠಾರಿಯವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಭಾರತದ ಭವಿಷ್ಯ 4 ಗೋಡೆ ಮಧ್ಯೆ ಅವಲಂಬಿಸಿದೆ ಅಥವಾ ನಿರ್ಮಿಸ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಪೋಷಕರು ಎಷ್ಟೇ ಪ್ರಮಾಣದಲ್ಲಿ ಇದ್ರು ಕೂಡ
ಆ ಮಗು ಸುಮಾರು ಸರಿಸುಮಾರು 9 ಅಥವಾ 10 ಗಂಟೆಗೆ ಶಾಲೆ ಪ್ರಾರಂಭ ಆದ್ರೆ 4ರಿಂದ 5 ಗಂಟೆವರೆಗೂ ಕೂಡ ಶಾಲೆಯಲ್ಲಿ ಇರ್ತಾ ಹೋಗುತ್ತೆ. ಶಿಕ್ಷಕರು ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿ ಮಗುವಿನ ಮೇಲೆ ಪ್ರಭಾವಿಸಲ್ಪಡ್ತಾ ಹೋಗ್ತಾರೆ. ಶಿಷ್ಟಾಚಾರದ ಬಗ್ಗೆ ಶಿಕ್ಷಕರು ಯಾವ ತರ ಕ್ರಮವನ್ನ ವಹಿಸ್ಬೇಕು ಅಥವಾ ಬೆಳೆಸುವ ಕ್ರಮಗಳು ಯಾವ್ದು ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊದಲನೇದಾಗಿ ಸಹಕಾರ ಭಾವನೆಯನ್ನ ನಾವು ಮೂಡಿಸ್ಬೇಕು. ಮಕ್ಕಳಿಗೆ ಕೋಆಪರೇಷನ್ ಮೈಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಗುಂಪು ಚಟುವಟಿಕೆಗಳನ್ನ ಕೊಡೋದು ಅಥವಾ ಆಟೋಟ ವಿಧಾನಗಳ ಮುಖಾಂತರ ಮಕ್ಕಳಲ್ಲಿ ಗುಂಪು ಕ್ರೀಡೆಗಳ ಮುಖಾಂತರ ಬೆಳೆಸ್ತಕ್ಕಂಥದ್ದು, ಮತ್ತೆ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಸೆಲ್ಫ್ ಡಿಸಿಪ್ಲಿನ್. ಈಗ ಮಗು ಶಾಲೆಗೆ ಬರ್ಬೇಕಾದಾಗ ಯಾವ ತರ ಬರುತ್ತೆ, ಶಾಲೆಗಳಿಂದ ಮನೆಗೆ ಹೋದ್ಮೇಲೆ ಮನೇಲಿ ಎಷ್ಟು ಮಕ್ಳುಗಳು ಬ್ಯಾಗ್ ಅನ್ನ ತೆಗೆದು ಇಟ್ಬಿಟ್ರೆ ಬೆಳಗ್ಗೆ ತಗೊಂಡು ಅದೇ ಬ್ಯಾಗ್ ಅನ್ನ ತಗೊಂಡ್ ಬರ್ತಾ ಹೋಗ್ತದೆ. ಅವಾಗ ಪೋಷಕರು ಕೂಡ ಗಮನಿಸ್ಕೋಬೇಕು ಮನೆಯಲ್ಲಿ. ಈ ಕಡೆ ಶಾಲೆಗೆ ಬಂದಾಗ ಶಿಕ್ಷಕರು ಕೂಡ ಹಿಂದಿನ ದಿನ ಏನು ಹೋಮ್ ವರ್ಕ್ ಮಾಡಿದ್ರು, ಅವರು ಡಿಸಿಪ್ಲಿನ್ ಆಗಿದಾರ ಮಕ್ಳುಗಳಿಗೆ. ಈಗ ಕೆಲವು ಮಕ್ಳುಗಳು ನೋಡಿರ್ಬೋದು, ಈ ಶಾಲೆಯಿಂದ ಬಂದ ತಕ್ಷಣ ಮನೆಗೆ ಯಾವ್ದೇ ಯೂನಿಫಾರ್ಮ್ ಗಳಿರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಬೀಸಾಡಿ ಅವ್ರ ಆಟೋಟಗಳಲ್ಲಿ ತೊಡಗಿಸ್ಕೊಂಡು ಪುನಃ ಬೆಳಗ್ಗೆ ಬಂದು ಅದೇ ತರ ಆಗ್ತಾ ಹೋಗುತ್ತೆ. ಕೆಲವು ಮಕ್ಳುಗಳಾಗಲ್ಲ. ಈ ಸಭ್ಯತೆ ಗುಣಗಳನ್ನ ಅಂದ್ರೆ ತನ್ನ ಯೂನಿಫಾರ್ಮ್ ಅನ್ನ ಒಂದ್ ಕಡೆ ನೀಟಾಗಿ ಮಡಚಿ ಇಡ್ತಕ್ಕಂಥದ್ದು, ಮತ್ತೆ ಕೈಕಾಲ್ ಮಕ್ಕ ತೊಳೆದುಕೊಂಡು ಸ್ನಾಕ್ಸ್ ಅನ್ನ ತೆಗೆದುಕೊಂಡು ಪ್ರೇಯರ್ ಅನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಹೋಮ್ ವರ್ಕ್ ಅನ್ನ ಮಾಡ್ತಕ್ಕಂಥ ಅಭ್ಯಾಸವನ್ನ ಕೆಲವು ಪೇರೆಂಟ್ಸ್ ಗಳಿಗೆ ಕೂಡ ಕಲಿಸ್ತಾ ಹೋಗ್ತಾರೆ. ಇದಾರೆ ಮಕ್ಳುಗಳು ಆ ತರದವು ಕೂಡ ನಾವು ನೋಡಿದೀವಿ. ಆ ನಿಟ್ಟಿನಲ್ಲಿ ಶಿಕ್ಷಕರು ಶಾಲೆಯಲ್ಲಿ ಈ ತರ ವೈಯಕ್ತಿಕ ಶಿಸ್ತಿನ ಬಗ್ಗೆ ಹೆಚ್ಚು ಗಮನ ವಹಿಸಿ ಅವರಿಗೆ ಪುಸ್ತಕಗಳನ್ನ ಓದೋ ಅಭ್ಯಾಸ ಮಾಡ್ತಕ್ಕಂಥದ್ದು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋ ಅಭ್ಯಾಸನ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಏನ್ ಹೇಳ್ದಂಗೆ ಕ್ಷಮಾಪಣಾ ಗುಣವನ್ನ ಬೆಳೆಸ್ತಕ್ಕಂಥದ್ದು, ಮತ್ತೆ ಗೌರವಯುತವಾಗಿ ಇತರನ್ನ ಎರಡು ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡ್ತಕ್ಕಂಥ. ಈಗೆಲ್ಲ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಈ ತರ ಹೇಳ್ತಾ ಹೋಗ್ತೇವೆ. ಕನ್ನಡದಲ್ಲಿ ನಮಸ್ಕಾರ, ಶುಭೋದಯ, ಹೌದಾ, ಶುಭ ಮಧ್ಯಾಹ್ನ, ಶುಭ ಸಂಜೆ ಈ ತರ ಪದಗಳನ್ನ ಹೆಚ್ಚು ಶಿಕ್ಷಕರು ಬಳಸೋದ್ರ ಮುಖಾಂತರ ಮಕ್ಕಳಲ್ಲಿ ಹಿಂದೆಯಿಂದ ನಡೆದುಕೊಂಡು ಬಂದಂತ ವೇದಗಳ ಕಾಲದಲ್ಲಿ ಏನ್ ಗುರು ಶಿಷ್ಯರ ಸಂಬಂಧ ಇತ್ತು ಅದು ಪುನಃ ಮರುಕಳಿಸುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಆದ್ರಿಂದ ಶಿಕ್ಷಕರು ಈ ಮಗುವಿನ ಮೇಲೆ ಹೆಚ್ಚು ಶಿಷ್ಟಾಚಾರ ಬೆಳೆಸುವ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಹೌದು ಸರ್, ಇದೊಂದು ವಿಷಯದ ಮೂಲಕ ಅಂದ್ರೆ ಶಿಕ್ಷಕರಿಗೆ ಒಂದು ಒಳ್ಳೆ ಸಲಹೆ ನೀಡಿದ್ರಿ. ಹಾಗೆಯೇ ಶಿಷ್ಟಾಚಾರ ಹೊಂದಿರುವಂತ ಮಕ್ಕಳು ಸಮಾಜಕ್ಕೆ ಹೇಗೆ ಮಾದರಿಯಾಗುತ್ತೆ ಸರ್? ಖಂಡಿತ ಮೇಡಮ್. ಇವಾಗ ನಾವು ಒಂದಷ್ಟು ಇನ್ಸ್ಪಿರೇಷನ್ಸ್ ನ ಮಗು ತಗೊಳ್ತಾ ಹೋಗ್ತದೆ. ಕೆಲವು ಮಕ್ಳುಗಳಿಗೆ ಈಗ ನಾವು ಪ್ರಶಸ್ತಿಗಳನ್ನ ಕೊಡೋದ್ರ ಮುಖಾಂತರ, ಬಹುಮಾನವನ್ನ ಕೊಡೋದ್ರ ಮುಖಾಂತರ ಅಥವಾ ಹೊಗಳೋದ್ರ ಮುಖಾಂತರ ಇತರ ಮಕ್ಳುಗಳಿಗೆ ಅದು ಪ್ರೇರೇಪಣೆ ಆಗುತ್ತೆ. ಈಗ ಒಂದು ತರಗತಿಯ ಮೇಲೆ 40 ವಿದ್ಯಾರ್ಥಿಗಳಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾ ಹೋಗ್ತಾರೆ. ಈ ಮಗು ಯಾವ್ದೋ ಒಂದು ರೀತಿಯಲ್ಲಿ, ಈಗ ನಾನು ಶಾಲೆಗೆ ಹೋದಾಗ ಮಾನಸ ಗಂಗೋತ್ರಿ ಶಾಲೆಯಲ್ಲಿ ಒಂದ್ ಮಗು 10ನೇ ತರಗತಿ ಮಗು, ನಾವು ಅಬ್ಸರ್ವೇಷನ್ಗೆ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ. ಅಲ್ಲಿ ಹೋದಾಗ ಮಗು 2 ಕೈ ಜೋಡಿಸಿ ನಮಸ್ಕಾರ ಸರ್, ಧನ್ಯವಾದಗಳು ಅನ್ನೋ ಪ್ರವೃತ್ತಿನಲ್ಲಿ ಮಗು ನಮಸ್ಕಾರನ ಹೇಳ್ತು. ನನಗೆ ತುಂಬಾ ಖುಷಿ ಆಯ್ತು. ಈ ತರ ಮಕ್ಳುಗಳು ಬೆರಳೆಣಿಕೆ ಎಷ್ಟು. ಈ ತರ ಮಕ್ಕಳನ್ನ ಗಮನಿಸಿದಾಗ ಇದು ಆ ಶಾಲೆಯಲ್ಲಿ ಯಾವ್ದೋ ಶಿಕ್ಷಕರನ್ನ ಅಥವಾ ಯಾವ್ದೊಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿನ ನೋಡಿ ಇನ್ನೊಬ್ಬ ವಿದ್ಯಾರ್ಥಿ ಇವನ್ನ ನಾನು ಪಾಲನೆ ಮಾಡ್ಬೇಕು, ಇವನಲ್ಲಿ ಒಳ್ಳೆ ಗುಣ ಇದೆ ಅಂತಕ್ಕಂಥದನ್ನ ನಾವು ಕಲ್ತ್ಕೊಳ್ಬೇಕು ಅನ್ನೋದ ಭಾವನೆಯಲ್ಲಿ ಮಗು ಕೂಡ ಬೆಳೀತಾ ಹೋಗುತ್ತೆ. ಆದ್ರಿಂದ ವಿದ್ಯಾರ್ಥಿಗಳು ವಿನಯಶೀಲತೆಯನ್ನ, ಈ ಸಭ್ಯತೆಯನ್ನ ಅಥವಾ ಈ ಒಂದು ಗುರು ಪರಂಪರೆಯನ್ನ ಅಥವಾ ಸಂಪ್ರದಾಯವನ್ನ ಅಳವಡಿಸ್ಕೊಂಡ್ ಬಂದಿದ್ದಾರೆ. ಅದು ಮತ್ತೊಬ್ಬ ವಿದ್ಯಾರ್ಥಿಗೆ ಪ್ರೇರೇಪಣೆ ಆಗುತ್ತೆ. ಇದನ್ನ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಆತರ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬೇಕಾಗ್ತದೆ. ಅವಾಗ ಇತರ ವಿದ್ಯಾರ್ಥಿಗಳು ಅವ್ರನ್ನ ಅನುಸರಿಸುವಂತೆ ಮಾಡುವ ಕೆಲಸ ಶಿಕ್ಷಕ ವರ್ಗದವ್ರದ್ದು ಅಥವಾ ಮನೆಯಲ್ಲಿ ಪೋಷಕರದ್ದು ಕೂಡ ಆಗಿರ್ತದೆ. ಈಗ ನೈಬರ್ಸ್ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ನಾವು ಕಂಪ್ಯಾರಿಸನ್ ಮಾಡಿ ಮಕ್ಕಳಿಗೆ ಬೈತಾ ಹೋಗ್ತೀವಿ. ಅದ್ ಮಾಡಬಾರ್ದು, ತುಂಬಾ ತಪ್ಪೋದು. ಪ್ರತಿಯೊಂದು ಮಗು ಕೂಡ ವಿಶೇಷವಾದ ಸಾಮರ್ಥ್ಯನೂ ಹೊಂದಿರುತ್ತೆ. ಅದು ಸರಿನೋ ತಪ್ಪು ಅಂತಕ್ಕಂಥ ತಿದ್ದಿ ನಾವು ಬಿಡಿಸಿ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಬರೀ ಅಂಕಗಳಿಗೆ ಮಾತ್ರ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ, ಆತರ ಹೋಲಿಕೆ ಮಾಡಬಾರ್ದು ಮಕ್ಕಳಲ್ಲಿ. ಈ ಮಗುನಲ್ಲಿ ಯಾವ್ದೋ ಒಂದ್ ಅಂಶ ಕಡಿಮೆ ಇರುತ್ತೆ, ಆ ಮಗುನಲ್ಲಿ ಯಾವ್ದೋ ಒಂದ್ ಅಂಶ ಜಾಸ್ತಿ ಇರುತ್ತೆ. ಅದು ಬೌದ್ಧಿಕತೆಯಲ್ಲಿ ಉನ್ನತ ಇರ್ಬೋದು, ಸಾಮಾಜಿಕವಾಗಿ ಈ ಕೌಶಲ ಈ ಮಕ್ಳುಗಳಲ್ಲಿ ಇರ್ಬೋದು. ಎಲ್ಲಾ ರಂಗದಲ್ಲೂ ಕೂಡ ಎಲ್ಲಾ ಮಗುನು ಕೂಡ ಒಂದೇ ರೀತಿ ಇರೋದಿಲ್ಲ. ಅದನ್ನ ನಾವು ಗಮನಿಸಿ ಈ ಶಿಷ್ಟಾಚಾರ ಬೆಳವಣಿಗೆಗೆ ಮಕ್ಕಳಲ್ಲಿ ನಾವು ಪ್ರೇರೇಪಿಸಬೇಕಾಗುತ್ತೆ ಮೇಡಮ್. ಸರ್, ಹಾಗೇನೆ ಇಂದಿನ ಪೋಷಕರು ಮಕ್ಕಳಲ್ಲಿ ಶಿಷ್ಟಾಚಾರ ಬೆಳೆಸೋದಕ್ಕೆ ಗಮನಿಸಬಹುದಾದ ಪ್ರಮುಖ ಅಂಶಗಳು ಅಂತಂದ್ರೆ ಯಾವ್ದು ಸರ್? ಪೋಷಕರು ಮೊದಲನೇದಾಗಿ ಹೇಳಿದಾಗೆ ಗೌರವಯುತ ಭಾವನೆಯನ್ನ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಾಗ್ತದೆ. ಉತ್ತಮ ಭಾಷೆಯನ್ನು ನಾವು ಮನೆಯಲ್ಲಿ ಬೆಳೆಸ್ಬೇಕಾಗ್ತದೆ. ಮತ್ತೆ ಸಭ್ಯ ಪದಗಳನ್ನ ನಾವು ಹೆಚ್ಚಾಗಿ ಪೋಷಕರು ಮನೆಯಲ್ಲಿ ಬೆಳೆಸ್ಬೇಕಾಗತ್ತೆ. ಮಗುವಿನಿಗೆ ಅತಿಥಿ ಸತ್ಕಾರ ಭಾವನೆಯನ್ನ ನಾವು ಬೆಳೆಸ್ಬೇಕಾಗ್ತದೆ. ಅಂದ್ರೆ ಉದಾಹರಣೆಗೆ ನಮಸ್ಕಾರ, ಈಗ ಬಂದಂತ ಅತಿಥಿಗಳನ್ನ ಒಳಗೆ ಬನ್ನಿ, ಕುಳಿತುಕೊಳ್ಳಿ. ಇವಾಗ ಬಂದ್ರ ಅಪ್ಪ ಇಲ್ಲದ್ರು ಕೂಡ ಅಪ್ಪ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಈ ಸಭ್ಯತೆ. ಈಗ ಎಷ್ಟು ಮಕ್ಳುಗಳು ಯಾರ ಅತಿಥಿಗಳು ಬಂದ್ರೆ ಮೊಬೈಲ್ ಇಟ್ಕೊಂಡು ಟಿವಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಯಾರೇ ಬಂದ್ರು ಗೆಸ್ಟ್ ಅವ್ರಿಗೆ ಎದ್ ನಿಂತ್ಕೊಂಡು ಗೌರವ ಕೊಡೋ ಭಾವನೆ ಇರಲ್ಲ. ಅಥವಾ ಹಿರಿಯರು ಬಂದ್ರೆ ಕಾಲ್ ಸರ್ಸ್ಕೊಂಡು ಕೂತ್ಕೊಳ್ತಕ್ಕಂತ ಒಂದು ವಿನಯಶೀಲತೆ ಇರೋದಿಲ್ಲ. ಈ ಒಂದು ಸಂಸ್ಕಾರವನ್ನ ಅಥವಾ ಈ ಒಂದು ಶಿಷ್ಟಾಚಾರವನ್ನ ನಾವು ಕಾಣ್ತಾ ಇದೀವಿ.
ಸೊ ಯಾಕಂದ್ರೆ ಈ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ರೀತಿ ನೀತಿಗಳು ಕಣ್ಮರೆ ಆಗ್ಬಿಟ್ಟಿದೆ. ಆದ್ರಿಂದ ಪೋಷಕರು ಮಕ್ಕಳಿಗೆ ಅತಿಥಿಗೆ ಸಂಸ್ಕಾರ ಭಾವನೆಯನ್ನ ಮಗುವಿನಲ್ಲಿ ಬೆಳೆಸ್ಬೇಕು. ಮತ್ತೆ ಇತರರಿಗೆ ಶುಭ ಕೋರ್ತಕ್ಕಂಥದ್ದು, ಯಾರು ಎದುರಿಗೆ ಬಂದಾಗ ಅವ್ರಿಗೆ ಶುಭಾಶಯ ಕೋರ್ತಕ್ಕಂಥ, ನೀವು ಆಲ್ರೆಡಿ ಹೇಳಿದ್ರಿ, ನಮಸ್ಕಾರ, ಶುಭೋದಯ, ಸಮಿಷಿ, ಈ ಒಂದು ಗುಣವನ್ನ ಮಗುವಿನಲ್ಲಿ ಪದಗಳನ್ನ ಹೆಚ್ಚಾಗಿ ಬಳಸೋದು. ಮತ್ತೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯನ ಮಗು ಕಳಿಯಂತೆ ಮಾಡೋದು. ಈಗ ಟಿವಿ, ಮೊಬೈಲ್ ಅನ್ನು ಹೊರತುಪಡಿಸಿದ್ರೆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡ್ತಾ ಹೋಗ್ತಾರೆ, ಟಿವಿನ ಹಾಕೊಳ್ತಕ್ಕಂಥದ್ದು, ರೇಡಿಯೋ ಕೇಳ್ತಕ್ಕಂಥದ್ದು, ಅಥವಾ ಹೆಡ್ಫೋನ್ ಹಾಕೊಂಡು ಊಟ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಸೊ ಅದನ್ನ ಹೋಗಲಾಡಿಸಿ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳುಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಸೊ ಅವರು ಸುತ್ತಲೂ ಕೂತ್ಕೊಂಡು ಮಧ್ಯದಲ್ಲಿ ಸೊ ಊಟವನ್ನ ಇಟ್ಕೊಂಡು ಮಾತನಾಡ್ತಾ ಅವರ ಸಮಯವನ್ನ ಕಳೀತಾ ಕೆಲವೊಂದು ಉತ್ತಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ತಂದೆ ತಾಯಿ ಮಕ್ಕಳುಗಳಿಗೆ ನೀತಿ ಕಥೆಗಳನ್ನ ಹೇಳ್ತಾ ಊಟ ಮಾಡ್ತಾ ಹೋದಾಗ ಮಕ್ಕಳಲ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಈ ಒಂದು ಊಟದ ಉಪಚಾರ ಅಥವಾ ಊಟದ ಮೇಲಿನ ಶಿಷ್ಟಾಚಾರ ಮಗುವಿಗೆ ಬೆಳೆಯುತ್ತೆ. ಮತ್ತೆ ದೇವತಾ ಸಂಸ್ಕಾರವನ್ನು ಕೂಡ ಮಗುವಿನಲ್ಲಿ ಬೆಳೆಸ್ಬೇಕು. ಯಾಕಂದ್ರೆ ಬೆಳಗ್ಗೆ ಎದ್ದಾಗ ನಾನು ಅಲ್ಲೇ ಹೇಳಿದೆ, ಮಗು ತನ್ನ ದಿನಚರಿಯನ್ನು ಮುಗಿಸಿದ ನಂತರ ಯೂನಿಫಾರ್ಮ್ ಅನ್ನ ತೊಟ್ಟ ಮೇಲೆ ದೇವರ ಮನೆಗೆ ಹೋಗಿ ನಮಸ್ಕಾರವನ್ನ ಮಾಡಿ ತನ್ನ ತಂದೆ ತಾಯಿಗಳ ಕಾಲಿಗೆ ನಮಸ್ಕಾರವನ್ನ ಮಾಡಿ ಶಾಲೆಗೆ ಹೊರಡ್ಬೇಕು. ಈ ಪ್ರವೃತ್ತಿನ ಮಕ್ಕಳಲ್ಲಿ ಪೋಷಕರನ್ನು ಕಲಿಸ್ಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಮಗುವಿಗೆ ಒಂದು ಶಿಷ್ಟಾಚಾರದ ಬೆಳವಣಿಗೆಗೆ ಸಹಾಯ ಆಗ್ತದೆ ಮೇಡಮ್. ಹೌದು ಸರ್, ಪೋಷಕರಿಗೆ ಒಂದೊಳ್ಳೆ ಸಲಹೆ ಸಂದೇಶವನ್ನ ನೀಡಿದ್ರಿ ಸರ್. ಖಂಡಿತ ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಶಿಷ್ಟಾಚಾರ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಿಮ್ಗೆ ಧನ್ಯವಾದಗಳು ಮೇಡಮ್. ಎಲ್ಲಾ ಜನಧ್ವನಿ ಕೇಳುಗರಿಗೆ ನನ್ನ ಧನ್ಯವಾದಗಳು. ಮನೆ ಮತ್ತು ಶಾಲೆ ಎರಡೂ ಸೇರಿ ಮಕ್ಕಳಲ್ಲಿ ಉತ್ತಮ ನಡತೆ, ಗೌರವ, ವಿನಯ ಮತ್ತು ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬೆಳೆಸಿದರೆ ಅವರು ಸಮಾಜಕ್ಕೆ ಆದರ್ಶಪ್ರಾಯ ನಾಗರಿಕರನ್ನಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.